ಅವತ್ತೈದು ಈ ಸಲ ಸಖತ್ ಇರೋದು. ಆಮೇಲೆ ಈ ಸರಿ ನಾನು ಹೇಳ್ತೇನೆ ಬೌಲರ್ಸ್ ಮೇಲೆ ನಿಲ್ಲುತ್ತೆ ಮ್ಯಾಚ್. ಬೌಲರ್ಸ್ ಬಹಳ ಅದ್ಭುತವಾಗಿರ್ತಾರೆ. 17ವರೆಗೆ ಮ್ಯಾಚ್, 15ವರೆಗೆ ಮ್ಯಾಚ್ ಗೆದ್ದಾಗಿತ್ತು. ನನ್ಗೆ ಚೆನ್ನಾಗಿ ಗೊತ್ತಿತ್ತು. ಅಲ್ಲಿ ಸೇರ್ ಔಟ್ ಆಗಿದ ತಕ್ಷಣ ಮುಗ್ದಾಯ್ತು ಮ್ಯಾಚ್. ಹಾಗಾಗಿ ನಾನು ನೋಡ್ತಾ ಇದ್ದಾಗ ತುಂಬಾ ನನ್ಗೆ ಗೊತ್ತಾಗೋಯ್ತು 100%. ಹಾಗಾಗಿ ನಾನು ಎಕ್ಸೈಟ್ ಆದೆ. ಹಾಗಾಗಿ ನಾನು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಕ್ಕೆ ಸ್ವಲ್ಪ ಜೋಶ್ ಕಡಿಮೆ ಕಾಣಿಸ್ತಿದೆಯಪ್ಪ ಇವತ್ತು ಸ್ಟುಡಿಯೋದಲ್ಲಿ. ನಿನ್ನೆ ಇದ್ದಂತ ಜೋಶ್ ಇಲ್ಲ, ಯಾಕಂದ್ರೆ ನಿನ್ನೆ ಗೆದ್ದೇ ಗೆಲ್ಲತ್ತೆ ಅನ್ನೋ ಜೋಶ್ ಇದ್ರಿ. ಗೆದ್ದು ಬಿಟ್ಟಿದೀವಿ, ಈ ಸಲ ಕಪ್ ನಮ್ದಾಗಿದೆ, ಇನ್ನು ಜೋಶ್ ಜಾಸ್ತಿ ಇರಬೇಕು. ಒಂದ್ಸರಿ ತೋರಿಸಿ, ಒಂದ್ಸರಿ ವಿಶ್ ಮಾಡಿ ಅಭಿಮಾನಿಗಳಿಗೆ. ಮತ್ತೆ ನಿನ್ನೆ ಬ್ಯಾಟಿಂಗ್ ಹೆಂಗ್ ಮಾಡ್ತಾ ಇದ್ರು? ನನಗೆ ಪಬ್ಲಿಕ್ ಕಾಲ್ ಬರ್ಬೇಕು, ಮಜಾ ಇರುತ್ತೆ. ನಾನು ಅದನ್ನೇ ಹೇಳಿದೆ, ಪಬ್ಲಿಕ್ ಕಾಲ್ ಕೊಡಿ ಅಂತ. ಯಾಕಂದ್ರೆ ಪಬ್ಲಿಕ್ ನನಗೆ ಅವಾಗ ಏನಕ್ಕಂದ್ರೆ ನಾವೆಲ್ಲ 5ನೇ ತಾರೀಕು ನಾವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಎಕ್ಸೈಟ್ ಆಗಿರ್ತೀವಿ. ಆದ್ಮೇಲೆ ತೋರಿಸ್ಕೊಳಕ್ ನೋಡಿ, ವಿರಾಟ್ ಕೊಹ್ಲಿ 5ನೇ ತಾರೀಕು ಆದ್ಮೇಲೆ ಅವ್ರು ಸೈಲೆಂಟ್ ಆಗ್ಬಿಡ್ತಾರೆ, ತುಂಬಾ ಸೈಲೆಂಟ್ ಆಗ್ಬಿಟ್ರು. ಆಗಕ್ಕಿಂತ ಮುಂಚೆ ಎನರ್ಜಿ ಆಗಿರ್ತಾರೆ. ಹಾಗೆ ನಾನು ತುಂಬಾ ಸೈಲೆಂಟ್, ಸಂಕೋಚ ಭಾವದವ್ರು 5ನೇ ತಾರೀಕು. ಯಾವಾಗ್ಲೂ 5 ಅನ್ನೋದು ತುಂಬಾ ಸಂಕೋಚ. ಹಾಗಾಗಿ ಕ್ರಿಕೆಟ್ ಅನ್ನ ನಂಬರ್ಸ್ ಇದೆಯಲ್ಲ, ಅದೊಂಥರ ರಾಕ್ಷಸ. ನನಗೇನಾದ್ರು ಸರ್ಕಾರ ಫ್ರೀ ಕೊಟ್ಬಿಟ್ರೆ ಈ ಪ್ರಪಂಚದಲ್ಲಿ ಗಾಳಿ ಮಳೆ, ಯಾವಾಗ ಯಾವ ರಾಶಿ ತೊಂದ್ರೆ, ಯಾವ ರಾಜಕಾರಣಿಗಳು ಹೆಂಗ್ ಬದುಕ್ಬೇಕು, ಇದನ್ನೆಲ್ಲ ನಾನು ಕೇಳಿದ್ರೆ ಸಖತ್ ಐಡಿಯಾ ಕೊಡ್ತೀನಿ. ಯಾಕಂದ್ರೆ ನನಗೆ ಬುಧ ತುಂಬಾ ಚೆನ್ನಾಗಿದ್ದಾನೆ. ಹಂಗಂತ ಹೋಗಿ ನಾನು ರಾಜಕೀಯ ನಿಲ್ಲಕ್ಕಾಗಲ್ಲ. ರಾಜಕೀಯ ನಿಂತ್ರೆ ನಾವೆಲ್ಲ ಮಾಡಕ್ ಸಾಧ್ಯ. ರಾಜಕೀಯ ನಿಲ್ಬೇಕು ಅಂದ್ರೆ ಇಷ್ಟು ದುಡ್ಡು ಕಳ್ತನ ಮಾಡ್ಬೇಕು, ಅಷ್ಟು ದುಡ್ಡು ಜನಗಳಿಗೆ ಕೊಡ್ಬೇಕು. ಈ ಕಳ್ತನ ಮಾಡೋದು ಯಾಕೆ, ಅವ್ರಿಗೆ ಕೊಡೋದು ಯಾಕೆ? ನನ್ಗೆ ಆ ಸಮಸ್ಯೆ ಬೇಡ. ಇವತ್ತಿನ ಜನರೇಷನ್ ಬಹಳ ಕಷ್ಟ. ಹಾಗಾಗಿ ಸರ್ಕಾರ ನಮ್ಮಂತಾರಲ್ಲ ಐಡಿಯಾ ತಗೊಂಡ್ರೆ ನಾನು ಬ್ರಿಲಿಯಂಟ್ ಐಡಿಯಾ ಕೊಡ್ತೀನಿ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಪ್ರಪಂಚದ ಎಲ್ಲವನ್ನೂ ಪ್ರಿಡಿಕ್ಷನ್ ಮಾಡ್ತೀನಿ. ಇಂಥ ಡೇಟು, ಇಂಥ ಓವರ್. ನಿನ್ನೆ ನೀವು ನೋಡಿರ್ಬೋದು, ಎಲ್ಲ 18 ರನ್ನಿಗೆ ವಿಕೆಟ್ ಬೀಳುತ್ತೆ, ಫಸ್ಟ್ನೇ ವಿಕೆಟ್. 16 ರನ್ನಿಗೆ. ಒಟ್ಟಿನಲ್ಲಿ ನಂಗೆ ಅದೇ ಕ್ಯೂರಿಯಾಸಿಟಿ ಇತ್ತು ನಿಮ್ಮ ಹತ್ರ ಕೇಳಕ್ಕೆ, 18 ನಂಬರ್ ವರ್ಕೌಟ್ ಆಗಿದೆಯಾ ನಿನ್ನೆ? ಅದು ಲಕ್ಕಿ ಚಾರ್ಮ್ ಆಗಿದೆಯಾ ನಮ್ಮ RCBಗೆ ಹೇಗೆ ಅಂತ? ಇಲ್ಲ, ನಿನ್ನೆಗೆ 18 ಒಳ್ಳೆ ನಂಬರ್ಸ್, ತುಂಬಾ ಬ್ಯೂಟಿಫುಲ್ ನಂಬರ್ಸ್. ಆದ್ರೆ ಈ ವರ್ಷದ ವೆರಿ ಡೇಂಜರ್ ನಂಬರ್ ಅದೇ ಆಗಿತ್ತು. ಈ ವರ್ಷದ ಡೇಂಜರ್ ನಂಬರ್ಸ್. ವಿಧಿಲಿಖಿತ ಟೀಮ್ ಸಪೋರ್ಟ್ ಸಖತ್ ಸ್ಟ್ರಾಂಗ್ ಆಗಿತ್ತು. ಹಾಗಾಗಿನೇ ಇಲ್ಲೇನಾಗ್ತಾ ಇತ್ತು, ನಿನ್ನೆ ನೀವು ನೋಡ್ಬೇಕಾಗಿರೋದು ಬಹಳ ವೈಬ್ರೇಷನ್, ಬಹಳ ಎಲ್ಲಾರ್ಕಿಂತ ಅವ್ರ ಬ್ಯಾಟ್ಸ್ಮನ್ ತುಂಬಾ, ಅವ್ರ ಬ್ಯಾಟ್ಸ್ಮನ್ ಚೆನ್ನಾಗೇ ಆಡ್ತಾ ಇದ್ರು. ರಪ್ರಪ್ಪನ್ ಕೊಟ್ರು 100%. ಇಲ್ಲೇನಾಗುತ್ತೆ, ನಾವು ನೋಡಿರೋ ಮಟ್ಟಿಗೆ ಫಿಲಿಪ್ ಸಾಲ್ಟ್ ಒಂದು ಕ್ಯಾಚ್ ಹಿಡಿದು ಅವ್ರು ಹೊಡೆದಿದ್ದ 6 ಎಲ್ಲ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಹಾಗಾಗಿನೇ ಮಿರಾಕಲ್ ಕ್ಯಾಚ್ ಆಗಿಬಿಡ್ತು ಅಲ್ಲಿ 100%. ಹಾಗಾಗಿ ಮ್ಯಾಚ್ ಇನ್ನೂ ನನ್ನ ಒಂದು ಪ್ರಕಾರ, ನಾನು ಫಸ್ಟ್ಗೆ ನಾನು ಕೇಳಿದ್ರೆ 185 ರನ್ ನಮ್ಮ ಇಂಡಿಯಾ, ನಾವು RCBಗೆ ಹೇಳೋದು ಅದೊಂದು ಚೂರು ಎಕ್ಸ್ಟ್ರಾ ಇರಲಿ ಅಂತ ಹೇಳ್ತೀವಿ. ಯಾಕಂದ್ರೆ ಯಾವಾಗಲೂ ಒಳ್ಳೇದೇ ನುಡಿಯೋಣ, RCBಗೆ ಒಂಚೂರು ಒಳ್ಳೇದು ನುಡಿಯೋಣ ಅಂತ. ಲೆಕ್ಕಾಚಾರಕ್ಕಿಂತ ಒಂಚೂರು ಒಳ್ಳೇದು ಬೆಸ್ಟ್ ಅಂತ. ಲೆಕ್ಕಾಚಾರ ಏನಾಗುತ್ತೆ ಅಂತ ಗೊತ್ತು. ಹಂಗೆಲ್ಲ ಹೇಳ್ದಾಗ ಏನಾಗುತ್ತೆ, ನನಗೆ ಭಯ ಏನಪ್ಪ ಅಂದ್ರೆ ನಮ್ಮ ಬಾಯಿ ಅಸ್ತು ಅಂತ ಇರುತ್ತೆ. ಯಾಕಂದ್ರೆ ಸದಾ ಭಗವಂತನ ಭದ್ರಕಾಳಿನ ಜಾಸ್ತಿ ಒಂಚೂರು ಆಗ್ಲಿ ಅನ್ನೋ ಒಂದು ಭಾವನೆ ಇರುತ್ತೆ 100%. ಹಾಗಾಗಿ ಸದಾ ನಾವು ಭದ್ರಕಾಳಿನ ಬ್ರಹ್ಮನ ಆರಾಧಿಸ್ತೋದ್ರಿಂದ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಮಕರ ರಾಶಿ ಚೆನ್ನಾಗಿಲ್ಲ ಅಂತ ತಂದೋನೆ ನಾನು ವರ್ಲ್ಡ್ ಅಲ್ಲಿ. ಆಮೇಲೆ ಇಂತಿಂತ ಡೇಟ್ ಆಗುತ್ತೆ ಅಂತ ಈ ವರ್ಷ ಅಲ್ಲ, ಪ್ರತಿ ವರ್ಷ ಹೇಳ್ತೀನಿ. ಅಂದ್ರೆ ಜನಗಳಿಗೆ ಏನಾಗುತ್ತೆ ಗೊತ್ತಾ, ನಾವೊಂದು ಸಂಘಟನೆ ಮಾಡೋದು, ಇಲ್ಲ ಇನ್ನೊಂದು ಗ್ರೂಪ್ ಧರ್ಮ, ಇಲ್ಲ ಮೇಜರ್ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿಗೆ ಬರೋದಕ್ಕೆ ವಿರಾಟ್ ಕೊಹ್ಲಿ ಬಹಳ ಕಾತರರಾಗಿದ್ದಾರಂತೆ. ಅಭಿಮಾನಿಗಳು ಕೂಡ ಅವ್ರನ್ನ ಬರ್ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಕಾತರರಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಂಭ್ರಮಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ RCB ಆಟಗಾರರು. ಅಭಿಮಾನಿಗಳ ಅಭಿಮಾನಕ್ಕೆ ವಿರಾಟ್ ಕೊಹ್ಲಿ ಫುಲ್ ಫಿದಾ ಆಗಿದ್ದಾರೆ. ಈ ಸಂಭ್ರಮ ಬೆಂಗಳೂರಿನಲ್ಲೇ ಆಚರಿಸಬೇಕು ಅಂತ ವಿರಾಟ್ ಕೊಹ್ಲಿ ಅವರು ಬಯಸಿದ್ರಂತೆ. ಅವರ ಅಣತಿಯಂತೆ, ಅವರ ಆಸೆಯಂತೆ ಬೆಂಗಳೂರಿನಲ್ಲೇ ಸೆಲೆಬ್ರೇಷನ್ ಆಗ್ತಾ ಇದೆ. ಇಲ್ಲಾದ್ರೆ ಮಾತ್ರ ಸಂತಸ, ನಿಜವಾಗೇ ಆ ಸಂತಸಕ್ಕೊಂದು ಬೆಲೆ ಸಿಗುತ್ತೆ ಅಂತ ಡ್ರೆಸ್ಸಿಂಗ್ ರೂಮ್ ನಲ್ಲಿ ABD ಜೊತೆ ಸಂತಸ ಹಂಚಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ. ಬೆಂಗಳೂರಿಗೆ ಬರೋದಕ್ಕೆ ಒಂದ್ ಕಡೆ ಕಾತರ, ಆ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗೋದಕ್ಕೆ ಕಾತರ. ಇಲ್ಲೇ ಸೆಲೆಬ್ರೇಟ್ ಮಾಡಿದ್ರೆ ಆ ಖುಷಿಗೆ, ಆ ಸಂಭ್ರಮಕ್ಕೆ ಒಂದು ಬೆಲೆ ಇರುತ್ತೆ ಅನ್ನೋ ರೀತಿಯಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರಂತೆ. ಅವರ ಆಸೆ ಕೂಡ ಇತ್ತು. ಅವರ ಆಸೆಯಂತೆ ಈಗ ಬೆಂಗಳೂರಿನಲ್ಲೇ ಆ ಸೆಲೆಬ್ರೇಷನ್ ಮಾಡೋದಕ್ಕೂ ಕೂಡ ತೀರ್ಮಾನ ಆಗಿದೆ. 3:30ಕ್ಕೆ ಸುನಿಲ್ ಶಿರ್ಸಂಗಿ ಅವರು ಈಗ ತಾನೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ರು. ಯಾರಾದ್ರೂ ಅಭಿಮಾನಿಗಳು ಬೆಂಗಳೂರಿನ ಜನತೆ ನೋಡ್ತಾ ಇದ್ರೆ 3 ಗಂಟೆ ಒಳಗಡೆ ಕೆಲಸ ಮುಗಿಸ್ಕೊಂಡ್ಬಿಡಿ ಅಂತ. Get this done. That thing can never go away from a Bangalore boy, and yeah, this guy was special. Sorry to cut you off. You playing for Bangalore for 18 years, I can tell you one thing: the city, you're as much as a Bangalore boy as anybody else. Okay, you have. I'm sure you have an idea, but I think tomorrow and in the coming days, you will really experience the love this city has for you. I'm just happy I could do it with RCB. These guys are different mindset. They are made differently. Taking up the job so well. Rajat led from the front.
led with composure. His bowling changes, his calmness under pressure was absolutely phenomenal through the tournament, and he's just got this really balanced personality, which really helps him, stay calm under pressure. And Jitesh as well, as excited as he is, he's a brilliant cricketing brain, and you could see just the way he stepped up his game in the most crucial moments. And yeah, two good friends from Madhya Pradesh getting the job done for RCB. ನೋಡಿ, ಇದು ವಿರಾಟ್ ಕೊಹ್ಲಿ ಅವರು ಭಾವುಕರಾಗಿರೋದು. ನಂತರ ಅವರು ಮಾತನಾಡಿದ್ದಾರೆ. ಬೆಂಗಳೂರಿಗೆ ಹೋದಾಗ ಸೆಲೆಬ್ರೇಷನ್ ನೋಡಿದಾಗ ಅಭಿಮಾನಿಗಳ